ಹರೇ ಕೃಷ್ಣ. ಅಧ್ಯಾಯ 2 ಶ್ಲೋಕ 39. ಈ ಶ್ಲೋಕದಲ್ಲಿ ಶ್ರೀಕೃಷ್ಣನನ್ನು ಅರ್ಜುನನಲ್ಲಿ ಹೇಳುವುದೇನೆಂದರೆ, ಇದುವರೆಗೂ ನಾನು ನಿನಗೆ ಸಂಖ್ಯಾದೃಷ್ಟಿಯಲ್ಲಿ ಜ್ಞಾನಯೋಗದ ರೀತಿಯಲ್ಲಿ ಬೋಧಿಸಿದೆ. ಈಗ ಯೋಗ ದೃಷ್ಟಿಯಲ್ಲಿ ಕರ್ಮಯೋಗದ ರೀತಿಯಲ್ಲಿ ಹೇಳುವುದನ್ನು ಕೇಳು. ಏಕೆಂದರೆ ಈ ಬುದ್ಧಿಯಿಂದ ಜ್ಞಾನಯುತ ಮನೋಭಾವದಿಂದ ನೀನು ಕರ್ಮಬಂಧದಿಂದ ಸಂಪೂರ್ಣವಾಗಿ ಮುಕ್ತನಾಗುವೆ. ಶ್ರೀಕೃಷ್ಣನು ಅರ್ಜುನನು ಈಗಾಗಲೇ ಆತ್ಮ ಮತ್ತು ದೇಹದ ಬಗ್ಗೆ ಜೀವನ ಮರಣದ ಜ್ಞಾನವನ್ನು ಸಂಖ್ಯಾ ಬೋಧಿಸಿದ್ದಾರೆ. ಈಗ ಕರ್ಮಯೋಗಗಳನ್ನು ವಿವರಿಸಲು ಆರಂಭಿಸುತ್ತೇನೆ. ಕರ್ಮದಲ್ಲಿ ಬದ್ಧನಾದೆ ಹೇಗೆ ಬದುಕಬೇಕು ಎಂಬುದು ಸರಿಯಾದ ಬುದ್ಧಿ, ಜ್ಞಾನಪೂರ್ಣ ದೃಷ್ಟಿ. ಇದರಲ್ಲಿ ಕಾರ್ಯ ಮಾಡಿದರೂ ಬಂಧನ ಉಂಟಾಗುತ್ತದೆ. ಶ್ರೀಕೃಷ್ಣನ ಬೋಧನೆ: ಕರ್ಮ ಮಾಡುವುದು ತಪ್ಪಲ್ಲ, ಕರ್ಮಕ್ಕೆ ಅಂಟಿಕೊಳ್ಳುವುದು ಬಂಧನ. ಬುದ್ಧಿಯ ಯೋಗದಿಂದ ಸಮತ್ವ, ಅನಾಸಕ್ತಿ, ಜ್ಞಾನ, ಜೀವನದ ದುಃಖ ಬಂಧುಗಳಿಂದ ಮುಕ್ತಿ ಸಾಧ್ಯ. ಶ್ಲೋಕ ನೋಡೋಣ ಬನ್ನಿ. ಈ ಎಲ್ಲ ನಿನಗೆ ವಿವರಿಸಲ್ಪಟ್ಟ ವಿಶ್ಲೇಷಣಾತ್ಮಕ ಅಧ್ಯಯನದಲ್ಲಿ ಬುದ್ಧಿಯು ಕಾಮಫಲ್ಯವಿಲ್ಲದ ಕಾರ್ಯದಲ್ಲಿ. ಆದರೆ ಇದನ್ನು ಕೇಳು, ಬುದ್ಧಿಶಕ್ತಿಯಿಂದ ಒಡಗೂಡನಾದವನಾಗಿ ಯಾವ ಪೃಥ್ವಿಯ ಮಗನೇ, ಪ್ರತೀಕೇಯ ಬಂಧದಿಂದ ಬಿಡುಗಡೆ ಹೊಂದುತ್ತೀಯೇ. ಅನುವಾದ ನೋಡೋಣ ಬನ್ನಿ. ಈವರೆಗೆ ನಾನು ಈ ಜ್ಞಾನವನ್ನು ನಿನಗೆ ವಿಶ್ಲೇಷಣಾತ್ಮಕವಾಗಿ ತಿಳಿಸಿಕೊಟ್ಟಿದ್ದೇನೆ. ಈಗ ನಾನು ಇದನ್ನು ಕರ್ಮಫಲವಿಲ್ಲದೆ ಕೆಲಸ ಮಾಡುವ ರೀತಿಯಲ್ಲಿ ವಿವರಿಸುತ್ತೇನೆ. ಕೇಳು ಪಾರ್ಥನೇ, ನೀನು ಇಂತಹ ಜ್ಞಾನದಿಂದ ಕರ್ಮದಲ್ಲಿ ತೊಡಗಿದರೆ ಕರ್ಮಬಂಧದಿಂದ ಮುಕ್ತನಾಗಬಹುದು. ಭಾವಾರ್ಥ ನೋಡೋಣ ಬನ್ನಿ. ವೇದದ ನಿಘಂಟಾದ ನಿರುಕ್ತಿಯ ಪ್ರಕಾರ ಸಂಖ್ಯಾ ಎಂದರೆ ವಿಷಯವನ್ನು ವಿವರವಾಗಿ ಹೇಳುವುದು. ಸಂಖ್ಯಾ ಎಂದರೆ ಆತ್ಮದ ನಿಜವಾದ ಸ್ವರೂಪವನ್ನು ವಿವರಿಸುವ ದರ್ಶನ. ಯೋಗವು ಇಂದ್ರಿಯ ನಿಗ್ರಹವನ್ನು ಒಳಗೊಂಡಿದೆ. ಯುದ್ಧ ಮಾಡುವುದಿಲ್ಲ ಎನ್ನುವ ಅರ್ಜುನನ ನಿರ್ಧಾರಕ್ಕೆ ಇಂದ್ರಿಯ ತೃಪ್ತಿಯೇ ಆಧಾರ. ತನ್ನ ದಾಯಾದಿಗಳು ಸೋದರರೂ ಆದ ಧೃತರಾಷ್ಟ್ರನ ಮಕ್ಕಳು ಸೋಲಿಸಿ ರಾಜ್ಯದ ಅಧಿಕಾರವನ್ನು ಅನುಭವಿಸುವುದಕ್ಕಿಂತ ತನ್ನ ಬಂಧುಗಳನ್ನು ಕೊಲ್ಲುವುದಿದ್ದರೆ ತಾನು ಸುಖವಾಗಿರುವನೆಂದು ಅರ್ಜುನನು ಭಾವಿಸಿದ. ಆದುದರಿಂದ ತನ್ನ ಮುಖ್ಯ ಕರ್ತವ್ಯವನ್ನು ಮರೆತು ಅವನು ಯುದ್ಧ ವಿಮುಖನಾಗಲು ಬಯಸಿದ. ಎರಡು ರೀತಿಗಳಲ್ಲೂ ಮೂಲ ಕಾರಣಗಳು ಇಂದ್ರಿಯ ತೃಪ್ತಿಯೇ. ಅವರನ್ನು ಸೋಲಿಸುವುದರಿಂದ ಬರುವ ಸಂತೋಷ ಮತ್ತು ಬಂಧುಗಳು ಬದುಕಿರುವುದನ್ನು ನೋಡುವುದರಿಂದಾಗುವ ಸಂತೋಷ ಎರಡೂ ವಿವೇಕವನ್ನು, ಕರ್ತವ್ಯವನ್ನು ಬಲಿಕೊಟ್ಟಾದರೂ ಇಂದ್ರಿಯ ತೃಪ್ತಿ ಪಡೆಯಬೇಕೆಂಬ ಆಧಾರದ ಮೇಲೆ ನಿಂತಿವೆ. ಆದುದರಿಂದ ಕೃಷ್ಣನು ಅರ್ಜುನನಿಗೆ ತನ್ನ ತಾತನ ದೇಹವನ್ನು ಕೊಲ್ಲುವುದರಿಂದ ಅವನು ನಿಜವಾದ ಆತ್ಮವನ್ನು ಕೊಲ್ಲುವುದಿಲ್ಲ ಎಂದು ವಿವರಿಸಲು ಬಯಸಿದ. ಅವನು ಈ ರೀತಿ ವಿವರಿಸಿದ: ಭಗವಂತನು ಸೇರಿದಂತೆ ಎಲ್ಲ ವ್ಯಕ್ತಿಗಳಿಗೂ ನಿತ್ಯರಾದರವರು ಶಾಶ್ವತವಾಗಿ ಪ್ರತ್ಯೇಕ ಆತ್ಮಗಳಿದ್ದರಿಂದ ಅವರೆಲ್ಲ ಹಿಂದೆ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರು, ಈಗ ಪ್ರತ್ಯೇಕ ವ್ಯಕ್ತಿಗಳಾಗಿದ್ದರೆ ಮತ್ತು ಭವಿಷ್ಯದಲ್ಲೂ ಪ್ರತ್ಯೇಕ ವ್ಯಕ್ತಿಗಳಾಗಿ ಉಳಿಯುತ್ತಾರೆ. ದೇಹವನ್ನು, ಉಡುಪನ್ನು ನಾವು ಬೇರೆ ಬೇರೆ ರೀತಿಗಳಲ್ಲಿ ಬದಲಾಯಿಸುತ್ತವೆ. ಆದರೆ ವಾಸ್ತವವಾಗಿ ಪ್ರಾಪಂಚಿಕ ಉಡುಪಿನ ಬಂಧನದಿಂದ ಮುಕ್ತರಾದ ಮೇಲೂ ನಮ್ಮ ಪ್ರತ್ಯೇಕವನ್ನು ಉಳಿಸಿಕೊಳ್ಳುತ್ತೇವೆ. ಆತ್ಮ ಮತ್ತು ದೇಹಗಳ ವಿಶ್ಲೇಷಣಾತ್ಮಕ ಅಧ್ಯಯನವನ್ನು ಶ್ರೀಕೃಷ್ಣನು ಬಹು ಸ್ಪಷ್ಟವಾಗಿ ವಿವರಿಸಿದ್ದಾರೆ. ಆತ್ಮ ಮತ್ತು ದೇಹಗಳನ್ನು ಬೇರೆ ಬೇರೆ ದೃಷ್ಟಿಗಳಿಂದ ಕಾಣುವ
ಈ ವಿವರಣಾತ್ಮಕ ಜ್ಞಾನವನ್ನು ನಿರುಕ್ತಿ ನಿಘಂಟನುಗುಣವಾಗಿ ಸಂಖ್ಯಾ ಎಂದು ಕರೆದಿದೆ. ಈ ಸಂಖ್ಯಕ್ಕೂ ನಾಸ್ತಿಕನಾದ ಕಪಿಲನ ಸಂಖ್ಯಾ ಸಿದ್ಧಾಂತಕ್ಕೂ ಏನೇನೂ ಸಂಬಂಧವಿಲ್ಲ. ಮೋಸಗಾರ ಕಪಿಲನ ಸಂಖ್ಯಾ ಪ್ರತಿಪಾದನೆಗೆ ಎಷ್ಟು ಮೊದಲು ನಿಜವಾದ ಕಪಿಲದೇವನ ಇದನ್ನು ತನ್ನ ತಾಯಿ ದೇವಮೋಹತಿಗೆ ಶ್ರೀಮದ್ ಭಗವದ್ಗೀತಾದಲ್ಲಿ ವಿವರಿಸಿದ್ದ. ಈ ಕಪಿಲದೇವನ ಶ್ರೀಕೃಷ್ಣನ ಅವತಾರ. ಪುರುಷನು ಎಂದರೆ ಭಗವಂತನು ಕ್ರಿಯಾಶೀಲನಾದವನು ಮತ್ತು ಪ್ರಕೃತಿಯನ್ನು ವೀಕ್ಷಿಸಿ ಸ್ಪಷ್ಟ ಮಾಡುತ್ತಾನೆ ಎಂದು ಅವನು ಸ್ಪಷ್ಟವಾಗಿ ವಿವರಿಸಿದ್ದಾನೆ. ಇದನ್ನು ವೇದಗಳು ಗೀತೆಯ ಒಪ್ಪುತ್ತವೆ. ಭಗವಂತನು ಪ್ರಕೃತಿಯನ್ನು ವೀಕ್ಷಿಸಿದ ಅದನ್ನು ಅನುಗುಣ ಸದೃಶ್ಯ ಜೀವನಾತ್ಮಗಳಿಂದ ತುಂಬಿದ ಎಂಬುದನ್ನು ವೇದಗಳಲ್ಲಿನ ವರ್ಣನೆ ಸೂಚಿಸುತ್ತದೆ. ಈ ಎಲ್ಲ ವ್ಯಕ್ತಿಗಳಿಗೂ ಐಹಿಕ ಜಗತ್ತಿನಲ್ಲಿ ಇಂದ್ರಿಯ ತೃಪ್ತಿಗಾಗಿ ಕೆಲಸ ಮಾಡುತ್ತಿದ್ದಾರೆ. ಭೌತಿಕ ಶಕ್ತಿಯ ಮಾಂತ್ರಿಕತೆಯಿಂದ ತಾವು ಭೋಗಿಗಳು ಎಂದು ಭಾವಿಸಿದ್ದಾರೆ. ಜೀವಿಯು ಭಗವಂತನೊಡನೆ ಒಂದಾಗಲು ಬಯಸಿದಾಗ ಈ ಮನೋಧರ್ಮವನ್ನು ಮುಕ್ತಿ ಕಡೆಗೆ ಹಂತಕ್ಕೆ ಎಳೆದಂತಾಗುತ್ತದೆ. ಇದು ಮಾಯೆಯ ಕಡೆಗೆ ಬಲೆ. ಇಂದ್ರಿಯ ತೃಪ್ತಿಯನ್ನು ಭ್ರಮೆ. ಲೆಕ್ಕವಿಲ್ಲದಷ್ಟು ಜನ್ಮಗಳಲ್ಲಿ ಇಂತಹ ಅಥವಾ ವಾಸ್ತುದೇವನಿಗೆ ತನ್ನನ್ನು ಸಮರ್ಪಿಸಿಕೊಳ್ಳುತ್ತೇವೆ. ಹೀಗೆ ಪರಮಸತ್ಯದ ಅನ್ವೇಷಣವನ್ನು ಪೂರ್ಣಗೊಳಿಸುತ್ತವೆ. ಆಗಲೇ ಅರ್ಜುನನು ತನ್ನ ಶ್ರೀಕೃಷ್ಣನ ಸಮರ್ಪಿಸಿಕೊಂಡು ಅವನ್ನು ತನ್ನ ಗುರುವನ್ನಾಗಿ ಸ್ವೀಕರಿಸಿದಾಗ ಶಿಷ್ಯ ಇದರ ಪರಿಣಾಮವಾಗಿ ಶ್ರೀಕೃಷ್ಣನು ಈಗ ಅವನಿಗೆ ಬುದ್ಧಿಯೋಗ ಅಥವಾ ಕರ್ಮಯೋಗದ ಕಾರ್ಯವಿಧಾನವನ್ನು ವಿಷಯ ಹೇಳುತ್ತಾನೆ. ಬುದ್ಧಿಯೋಗ ಅಥವಾ ಕರ್ಮಯೋಗ ಎಂದರೆ ಭಗವಂತನ ಇಂದ್ರಿಯ ತೃಪ್ತಿಗಾಗಿಯೇ ಭಕ್ತಿ ಸೇವೆ ಮಾಡುವುದನ್ನು. ಈ ಬುದ್ಧಿಯೋಗವನ್ನು 10ನೆಯ ಅಧ್ಯಾಯದಲ್ಲಿ 10ನೆಯ ಶ್ಲೋಕದಲ್ಲಿ ಸ್ಪಷ್ಟವಾಗಿ ವಿವರಿಸಿದೆ. ಬುದ್ಧಿಯೋಗವೆಂದರೆ ಪ್ರತಿಯೊಬ್ಬರ ಹೃದಯದಲ್ಲಿ ಪರಮಾತ್ಮನಾಗಿ ಪೀಠಸ್ಥನಾಗಿರುವ ಭಗವಂತನೊಡನೆ ನೇರವಾದ ಸಂಪರ್ಕ. ಆದರೆ ಭಕ್ತಿ ಸೇವೆ ಇಲ್ಲದೆ ಇಂತಹ ಸಂಪರ್ಕ ಸಂಬಂಧವಿರುವುದಿಲ್ಲ. ಆದರೆ ಭಕ್ತಿ ಸೇವೆಯಲ್ಲಿ ಅಥವಾ ಆಧ್ಯಾತ್ಮಿಕ ಸೇವೆಯಲ್ಲಿ ಎಂದರೆ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ನಿಷ್ಠನಾಗಿರುವವನು ಭಗವಂತನ ವಿಶೇಷ ಕೃಪೆಯಿಂದ ಬುದ್ಧಿಯೋಗದ ಈ ಸ್ಥಿತಿಯನ್ನು ತಲುಪುತ್ತಾನೆ. ದಿವ್ಯ ಪ್ರೇಮದಿಂದ ಭಕ್ತಿ ಸೇವೆಯಲ್ಲಿ ಸದಾ ನಿರತರಾದವರಿಗೆ ಮಾತ್ರ ಪ್ರೇಮ ಭಕ್ತಿ ಪರಿಶುದ್ಧ ಜ್ಞಾನವನ್ನು ತಾನು ಅನುಗ್ರಹಿಸುವುದಕ್ಕಾಗಿ ಭಗವಂತನು ಹೇಳುತ್ತಾನೆ. ಈ ರೀತಿಯಲ್ಲಿ ಭಕ್ತನು ಭಗವಂತನ ನಿತ್ಯ ಸುಖದ ಸಾಮ್ರಾಜ್ಯದಲ್ಲಿ ಅವನನ್ನು ಸುಲಭವಾಗಿ ಸೇರಬಹುದು. ಹೀಗೆ ಈ ಶ್ಲೋಕದಲ್ಲಿ ಪ್ರಸ್ತಾಪಿಸಿರುವ ಬುದ್ಧಿಯೋಗವು ಭಗವಂತನ ಭಕ್ತಿಪೂರ್ವಕ ಸೇವೆ. ಇಲ್ಲಿ ಬಳಸಿರುವ ಸಂಖ್ಯಾಪದಕ್ಕೂ ಮೋಸಗಾರರ ಕಪಿಲನು ವಿವರಿಸಿದ ನಾಸ್ತಿಕವಾದದ ಸಂಖ್ಯಾಯೋಗಕ್ಕೂ ಸಂಬಂಧವಿಲ್ಲ. ಆದುದರಿಂದ ಇಲ್ಲಿ ಹೇಳುವ ಸಂಖ್ಯಾಯೋಗಕ್ಕೂ ನಾಸ್ತಿಕವಾದ ಸಂಖ್ಯಕ್ಕೂ ಸಂಬಂಧವಿದೆ ಎಂದು ತಪ್ಪು ತಿಳಿದುಕೊಳ್ಳಬಾರದು. ನಾಸ್ತಿಕ ಸಂಖ್ಯಾವಾದ ಆ ಕಾಲದಲ್ಲಿ ಯಾವುದೇ ಪ್ರಭಾವವಿರಲಿಲ್ಲ. ಅಂತಹ ನಾಸ್ತಿಕ ಹೊಣೆಯ ತತ್ವ ಚಿಂತನೆಯನ್ನು ಶ್ರೀಕೃಷ್ಣನು ಪ್ರಸ್ತಾಪಿಸಲು ಹೋಗುತ್ತಿರಲಿಲ್ಲ. ನಿಜವಾದ ಸಾಂಖ್ಯವನ್ನು ಕಪಿಲದೇವನು ಶ್ರೀಮದ್ ಭಗವದ್ಗೀತೆಯಲ್ಲಿ ವಿವರಿಸಿದ್ದಾನೆ. ಆದರೆ ಆ ಸಂಖ್ಯಕ್ಕೂ ಇಲ್ಲಿ ಹೇಳುತ್ತಿರುವ ವಿಷಯಗಳಿಗೂ ಸಂಬಂಧವಿಲ್ಲ. ಇಲ್ಲಿ ಸಂಖ್ಯಾವೆಂದರೆ ದೇಹ ಮತ್ತು ಆತ್ಮಗಳ ವಿಶ್ಲೇಷಣಾತ್ಮಕ ವರ್ಣನೆ. ಅರ್ಜುನನು ಬುದ್ಧಿಯೋಗ ಅಥವಾ ಭಕ್ತಿಯೋಗಕ್ಕೆ ಕರೆತರುವುದಕ್ಕೋಸ್ಕರ ಶ್ರೀಕೃಷ್ಣನು ಆತ್ಮದ ವಿಶ್ಲೇಷಣಾತ್ಮಕ ವಿವರಣೆಗಳನ್ನು ನೀಡಿದನು.
ಆದುದರಿಂದ ಶ್ರೀಕೃಷ್ಣನು ಸಂಖ್ಯಾವ್ಯೂಹ ಭಾಗವತದಲ್ಲಿ ನಿರೂಪಿಸಿರುವ ಕಪಿಲನ ಸಂಖ್ಯಾವೂ ಒಂದೇ, ಇಲ್ಲದೆ ಭಕ್ತಿಯೋಗವೇ. ಆದುದರಿಂದ ಶ್ರೀಕೃಷ್ಣನು ಕಡಿಮೆ ಬುದ್ಧಿ ಇರುವ ಮನುಷ್ಯರು ಮಾತ್ರ ಸಂಖ್ಯಾಯೋಗ ಮತ್ತು ಭಕ್ತಿಯೋಗ ನಡುವೆ ವ್ಯತ್ಯಾಸ ಕಾಣುತ್ತಾರೆ ಎಂದು ಹೇಳಿದ. ನಾಸ್ತಿಕವಾದವನು ಸಂಖ್ಯಾಯೋಗಕ್ಕೆ ಭಕ್ತಿಯೋಗಕ್ಕೂ ಸಂಬಂಧವಿಲ್ಲ, ಆದರೂ ಬುದ್ಧಿ ಇಲ್ಲದವರು ಭಗವದ್ಗೀತೆಯಲ್ಲಿ ನಾಸ್ತಿಕವಾದ ಸಂಖ್ಯಾಯೋಗವನ್ನು ಪ್ರಸ್ತಾಪಿಸಿ ಎಂದು ಹೇಳುತ್ತಾರೆ. ಬುದ್ಧಿಯೋಗ ಎಂದರೆ ಭಕ್ತಿ ಸೇವೆಯ ಪರಿಪೂರ್ಣ ಆನಂದ ಮತ್ತು ತಿಳುವಳಿಕೆಯಲ್ಲಿ ಶ್ರೀಕೃಷ್ಣನ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದು ಎಂದರ್ಥ ಎನ್ನುವುದನ್ನು ತಿಳಿಯಬೇಕು. ತನ್ನ ಕೆಲಸವು ಎಷ್ಟೇ ಕಠಿಣವಾಗಿರಲಿ ಭಗವಂತನ ತೃಪ್ತಿಗಾಗಿ ಮಾತ್ರವೇ ಕೆಲಸ ಮಾಡುವವನು ಬುದ್ಧಿಯೋಗದ ಸೂತ್ರಗಳಿಂದ ಅನುಗುಣವಾಗಿ ಕೆಲಸ ಮಾಡುತ್ತೇನೆ. ಆದುದರಿಂದ ಸದಾ ಅಲೌಕಿಕ ಆನಂದದಲ್ಲಿರುತ್ತಾನೆ. ಇಂತಹ ಅಲೌಕಿಕ ಕಾರ್ಯಮಗ್ನತೆಯಿಂದ ಭಗವಂತನ ಕೃಪೆಯಿಂದ ಮನುಷ್ಯನಿಗೆ ತಾನಾಗಿಯೇ ಅಲೌಕಿಕ ಅರಿವಿಲ್ಲದೆ ಲಭ್ಯವಾಗುತ್ತದೆ. ಆದುದರಿಂದ ಅವನು ಜ್ಞಾನಕ್ಕಾಗಿ ಬೇರೆ ರೀತಿಗಳಲ್ಲಿ ಶ್ರಮ ಪಡೆದಿದ್ದರೂ ಅವನಿಗೆ ಸಂಪೂರ್ಣ ಮುಕ್ತಿ ದೊರೆಯುತ್ತದೆ. ಶ್ರೀಕೃಷ್ಣ ಪ್ರಜ್ಞೆಯಲ್ಲಿ ಕಾರ್ಯನಿರತರಾಗುವುದಕ್ಕೂ ಕರ್ಮಫಲಕ್ಕಾಗಿ ಕಾರ್ಯ ಮಾಡುವುದಕ್ಕೂ ಅದರಲ್ಲಿಯೂ ಸಾಂಸಾರಿಕ ಅಥವಾ ಪ್ರಾಪಂಚಿಕ ಸುಖವನ್ನು ಪಡೆಯುವುದಕ್ಕಾಗಿ ಇಂದ್ರಿಯ ತೃಪ್ತಿಗಾಗಿ ಮಾಡುವ ಕೆಲಸಕ್ಕೂ ಬಹಳ ವ್ಯತ್ಯಾಸವಿದೆ. ಆದುದರಿಂದ ನಾವು ಮಾಡುವ ಕರ್ಮದ ಅಲೌಕಿಕ ಗುಣವೇ ಬುದ್ಧಿಯೋಗ.